ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಆರಿ ವರ್ಕ್ನ ಮುಂದಿನ ಭಾಗವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಕೆಳಗೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಲ್ವ. ನಮ್ಮ ಲಕ್ಕಿ ಆಟ ನೋಡಿ, ಅಲ್ಲಿ ನಾನು ಎಲ್ಲಿ ಕುತ್ಕೊಳ್ತೀನಿ ಅಲ್ಲಿ ಹತ್ತಿರದಲ್ಲೇ ಬಂದು ಮಲಗಬೇಕು. ಅವಳಿಗೆ ದಾಟ್ಕೊಂಡು ಬರೋಕ್ಕೆ ಜಾಗ ಇಲ್ಲ, ಎಷ್ಟು ಕಷ್ಟ. ಅದನ್ನು ಹೆದರ್ತಿದ್ದಾಳೆ ಅದ್ರ ಮೇಲೆ ಬರೋದಕ್ಕೆ. ಕೊನೆಗೆ ಸ್ವಲ್ಪ ಜಾರಿಕೊಂಡು ಬಿದ್ಲು. ಓಕೆ, ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಪಿಕಾಕ್ ಡಿಸೈನ್ನ ತೆಗೆದ್ಬಿಟ್ಟು ಇಲ್ಲಿ ಬುಕ್ಕಲ್ಲಿ ಫಸ್ಟ್ ತಗೊಂಡಿದ್ದೀನಿ. ಆಮೇಲೆ ಇದನ್ನು ಬಟ್ಟೆ ಮೇಲೆ ತೆಗೆದು ಆಮೇಲೆ ಆರಿ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಇವಾಗ ನೋಟ್ಸಲ್ಲಿ ಫಸ್ಟ್ ತಗೊಂಡಿದ್ದೆ, ಅದಾದಮೇಲೆ ಸೇಮ್ ಡಿಸೈನ್ನ ನಾನು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. ಆರಿ ವರ್ಕ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟಿಂದ ಡೇ 1ಇಂದ ಹಿಡಿದು ಆಲ್ಮೋಸ್ಟ್ 15 ಡೇಸ್ವರೆಗೂ ಯಾವ್ಯಾವ ಥರ ಎಲ್ಲ ವರ್ಕ್ ಮಾಡಿದ್ದೀನಿ, ಏನು ಡಿಫಿಕಲ್ಟೀಸ್ ಬಂತು ಎಲ್ಲವನ್ನು ಹಿಂದಿನ ಒಂದು 2-3 ಲಾಗಲ್ಲಿ ಎಲ್ಲ ಶೇರ್ ಮಾಡಿದ್ದೀನಿ. ಒಂದು ಸರಿ ಆ ಲಾಗ್ನ ಚೆಕ್ ಮಾಡಿ ನೀವು ಆರಿ ವರ್ಕ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದರೆ ಏನಾದರೂ ಟಿಪ್ಸ್ ನಿಮಗೆ ಹೆಲ್ಪ್ ಆಗ್ಬೋದು. ಈಗ ಇದು ಒಂದು 15 ಡೇಸ್ ಆದಮೇಲೆ ಸ್ವಲ್ಪ ಬೆಟರ್ ಆಗಿದೆ. ಮೊದಲಿನಷ್ಟು ಕಷ್ಟ ಇಲ್ಲ ವರ್ಕ್ ಮಾಡೋದಕ್ಕೆ, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಈಗ ಅದೇ ಪಿಕಾಕ್ನ ನಾನು ಈ ಥರ ಸ್ಕೆಚ್ ಪೆನ್ನಿಂದ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಸ್ಕೆಚ್ ಪೆನ್ನಿಂದ ತೆಗಿಬಾರ್ದು, ಅದಕ್ಕೆ ಪೆನ್ಸಿಲ್ ಬರುತ್ತೆ ಬಟ್ಟೆ ಮೇಲೆ. ಕಲಿ ಎಲ್ಲ ಕೂತ್ಕೊಳ್ಳಲ್ಲ, ಅದು ಮತ್ತೆ ಅಳಿಸಿ ಹೋಗುತ್ತೆ. ಇದಾದರೆ ಸ್ಕೆಚ್ ಪೆನ್ ಆದರೆ ಕಲರೆಲ್ಲ ಭಾಳಷ್ಟು ಸ್ಪ್ರೆಡ್ ಆಗುತ್ತೆ. ಬಟ್ ಆ ಪೆನ್ಸಿಲ್ ನನ್ನ ಹತ್ರ ತೊಗೊಂಡಿದ್ದೆ ತುಂಬ ವರ್ಷದ ಹಿಂದೆ, ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಅದು ಸಿಗೋವರೆಗೂ ಅಂದ್ಬಿಟ್ಟು ಸ್ಕೆಚ್ ಪೆನ್ನಿಂದ ಬರಿತಾ ಇದ್ದೀನಿ. ಹೇಗೂ ಇದು ಓನ್ಲಿ ಪ್ರಾಕ್ಟೀಸ್ಗೆ ಅಲ್ವಾ, ಯಾರು ಹಾಕ್ಕೊಳ್ಳೋದಕ್ಕೆ ಹೊಲಿತಾ ಇರೋದು, ಡಿಸೈನ್ ಮಾಡ್ತಿರೋದಲ್ಲ. ಸೊ ಅದಕ್ಕೇ ಇದರಿಂದ ಮಾಡ್ತಾಯಿದ್ದೆ. ಅದಾದಮೇಲೆ ನೋಡಿ, ಈ ಥರ ಮೊದಲು ನಾನು ವರ್ಕ್ನ ಕೈಯಿಂದನೇ ಡಿಸೈನ್ ತಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿಕೊಂಡು ನಾನು ಕಲರು, ಇದು ಗ್ರೀನ್ ಬಟ್ಟೆ ಆಗಿದ್ದರಿಂದ ಯಾವ ಕಲರು ಅಷ್ಟು ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಬರೀ ಎಲ್ಲೋ ಅಲ್ಲ, ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇಷ್ಟು ಫೆದರ್ನ ಹಾಕ್ಕೊಂಡಿದ್ದೀನಿ, ನವಿಲು ಗರಿನ ತಗೊಂಡಿದ್ದೀನಿ. ಈಗ ಲಾಸ್ಟ್ ಒನ್ ಇದೆ, ಇದನ್ನು ಯಾವ ಥರ ಸ್ಟಿಚ್ ಮಾಡಿದೆ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ತುಂಬ ಡೀಟೇಲಾಗಿ ಏನು ತೋರಿಸಿಲ್ಲ, ಫಾರ್ವರ್ಡ್ ಮಾಡಿದ್ದೀನಿ. ಇನ್ನೂ ಪರ್ಫೆಕ್ಟಾಗಿ ಕಲ್ತಿರೋರೆಲ್ಲ ಇರ್ತಾರಲ್ವ, ಅಲ್ಲಿಂದನೇ ಕಲಿತ್ರೆ ನಿಮಗೂ ಚೆನ್ನಾಗಿ ಅನಿಸುತ್ತೆ. ನಾನು ಈಗ ಬಿಗಿನರ್ ಅಲ್ವಾ, ಮತ್ತು ಸುಮ್ಮನೆ ತಪ್ಪಾಗಬಾರ್ದು ಅಂದ್ಬಿಟ್ಟು ಅಷ್ಟು ಡೀಟೇಲ್ ತೋರಿಸಿಲ್ಲ. ಆಮೇಲೆ ಅದು ಸಿಲ್ಕ್ ಥ್ರೆಡ್ ಅಲ್ವ, ತುಂಬ ಶೈನ್ ಇದೆ, ಕ್ಲಿಯರಾಗಿ ಕಾಣಿಸ್ತಾನೂ ಇರಲಿಲ್ಲ. ಸ್ವಲ್ಪ ಲೈಟ್ ಆನ್ ಮಾಡಿದ್ದೆ, ಅದಾದಮೇಲೆ ಆಫ್ನು ಮಾಡಿ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಆಚೆ ಕಡೆ ವಿಡಿಯೋಗಿಂತ ಆಚೆ ಕಡೆ ಎಲ್ಲ ಫಿನಿಶ್ ಆದಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೀವೂ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಮತ್ತು ಕಲಿಯೋದಕ್ಕೂ ತುಂಬ ಈಸಿ ಇದೆ, ಏನು ಅಷ್ಟು ಹೆದರ್ಕೊಳ್ಳೋ ಥರ ಏನೂ ಇಲ್ಲ. ಸ್ಟಾರ್ಟಿಂಗ್ ಒಂದು ವಾರ ಕಷ್ಟ ಅನಿಸುತ್ತೆ, ಬಟ್ಟೆ ಎಲ್ಲ ಸಿಕ್ಕಾಕ್ಕೊಳ್ಳುತ್ತೆ, ಬಟ್ಟೆಗೆ ನೀಡಲ್ ಸಿಕ್ಕಾಕ್ಕೊಳ್ಳುತ್ತೆ. ಮತ್ತು ಬ್ಲೌಸ್ ಪೀಸ್ ಮೇಲೆ ಮಾಡ್ತಿರ್ತೀವಲ್ವ, ಅದರದ್ದೇ ದಾರದ ಎಳೆ ಎಲ್ಲ ಕಿತ್ಕೊಂಡು ಬರುತ್ತೆ, ಇಲ್ಲ ಶ್ರಿಂಕ್ ಆಗುತ್ತೆ. ಇದೆಲ್ಲ ಆಯಿತು. ಬಟ್ ಆಮೇಲೆ ಏನು ಮಾಡಿದೆ, ನನಗೂ ಒಂದು 4-5 ದಿನ ತುಂಬ ಕಷ್ಟ ಅನ್ನಿಸ್ತು. ಅಯ್ಯೋ, ಈ ಥರ ಆದರೆ ಹೆಂಗೆ, ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಉಳಿದಿರೋರು ಅಂತ ಅವ್ರಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಅವ್ರಿಗೆಲ್ಲ ನಾವು ಕಂಪೇರ್ ಮಾಡ್ಕೊಳ್ಬಾರ್ದು ಕಲಿಯುವಾಗ. ಏನಕ್ಕಂದರೆ ಅವ್ರಿಗೆಲ್ಲ ತುಂಬ ವರ್ಷದ ಎಕ್ಸ್ಪೀರಿಯೆನ್ಸು. ಅವರು ಅದೇ ವರ್ಕ್ನೇ ಮಾಡಿಕೊಂಡು ಒಂದು 15, 20, 25 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಸೊ ಆಟೋಮೆಟಿಕ್ ತುಂಬ ಪರ್ಫೆಕ್ಟಾಗಿರ್ತಾರೆ. ನಾವೀಗ ಒಂದು ವಾರಕ್ಕೆ ಹೆದರ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನೀಡಲ್ನ ಚೇಂಜ್ ಮಾಡ್ಕೊಂಡು ನೋಡಿದೆ. ನೀಡಲ್ ಚೇಂಜ್ ಮಾಡಿದ ಕೂಡಲೇ ಆಗ ಸ್ವಲ್ಪ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೇಮ್ ಇದೆ, 2 ನೀಡಲ್ಲು ಸೇಮ್ ಇದೆ. ಬಟ್ ಅದೇನಕ್ಕೋ ಒಂದು ನೀಡಲಿಂದ ಭಾಳ ಕಷ್ಟ ಕೊಡ್ತು. ಮತ್ತೊಂದು ನೀಡಲ್ನ ಇತ್ತು, ಅದನ್ನು ಚೇಂಜ್ ಮಾಡಿಕೊಂಡೆ. ಆಮೇಲೆ ಫಸ್ಟು ಸ್ವಸ್ತಿಕ್ ಮತ್ತು ಓಂ ಚಿತ್ರ ಹಾಕ್ಕೊಂಬಿಟ್ಟು ಅದನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದು ಫಸ್ಟಿಗೆ ಸ್ವಸ್ತಿಕ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಏನಾಯಿತು, ಒಂದು ಸ್ವಲ್ಪನೂ ಫೇಲ್ ಆಗಲಿಲ್ಲ. ಈಸಿಯಾಗಿ ಪಟ ಅಂತ ಒಂದು 2 ನಿಮಿಷದಲ್ಲೇ ಮುಗಿದ್ಬಿಡ್ತು. ಸೊ ಹಾಗಾಗಿ ಫುಲ್ ಖುಷಿನೂ ಆಯಿತು. ಅವತ್ತಿಂದ ಕರೆಕ್ಟಾಗಿ ವರ್ಕ್ ಸ್ವಲ್ಪ ಸ್ಟಾರ್ಟ್ ಆಯಿತು. ಅಷ್ಟೊಂದು ನನಗೇನು ಡಿಫಿಕಲ್ಟ್ ಆಗಿಲ್ಲ. ಅದೇ ನಂದು ಆರಿ ಸ್ಟ್ಯಾಂಡ್ ಇದೆ ಅಲ್ವಾ, ಇದು ಆರಿ ಫ್ರೇಮ್, ಆರಿ ಸ್ಟ್ಯಾಂಡ್ ಅಷ್ಟು ಚೆನ್ನಾಗಿಲ್ಲ, ತುಂಬ ಶೇಕ್ ಆಗುತ್ತೆ. ನೋಡಿ, ಈಗ ಎಲ್ಲ ಫೆದರ್ ಆದಮೇಲೆ ಮತ್ತು ಪಿಕಾಕಿಗೆ ಬಾರ್ಡರ್ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಸಿಲ್ಕ್ ಥ್ರೆಡ್ನ ಡಬಲ್ ಸ್ಟ್ರಿಂಗ್ ಮಾಡ್ಕೊಂಡಿದ್ದೀನಿ. 2 ಲೈನ್ನ ತೊಗೊಂಬಿಟ್ಟು ನಾನು ಹಾಕಿರೋದು. ಅದಾದಮೇಲೆ ಸೆಂಟ್ರಲ್ಲಿ ಪಿಂಕ್ ಕಲರ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಪಿಂಕ್ ಮತ್ತು ಯೆಲ್ಲೋ ಶೇಡ್ ಎರಡನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಡಾರ್ಕ್ ಗ್ರೀನ್ ಇತ್ತು ಬ್ಲೌಸ್ ಪೀಸು, ಸೊ ಬೇರೆ ಕಲರ್ ಅಷ್ಟು ಕಾಣಲ್ಲ ಅಂದ್ಬಿಟ್ಟು
ಈಗ ಮತ್ತೆ ನೋಡಿ ಮಧ್ಯದಲ್ಲಿ ಕೂಡ ಸ್ವಲ್ಪ ತುಂಬ್ಕೊಂಡಿದ್ದೀನಿ, ರೌಂಡಾಗಿ ಬಿಟ್ಟಿದ್ದೀನಲ್ಲ ಅಲ್ಲಿ ಮತ್ತು ಮೇಲೆ ಸೆಂಟ್ರಲ್ಲಿ ಅಲ್ಲಿ ಬೇರೆ ಕಲರ್ ಯಾವುದಾದ್ರೂ ಹಾಕಬೇಕು ಅಂತ ಗ್ಯಾಪ್ ಬಿಟ್ಟಿದ್ದೀನಿ. ಇನ್ನೂ ಅಷ್ಟಿಷ್ಟು ವರ್ಕ್ ಇದೆ. ಫೆದರ್ಗೂ ಒಳಗೆಲ್ಲ ಫಿಲ್ ಮಾಡ್ಕೋಬೇಕು. ಫೆದರ್ ಆಗಿದೆ ಅಲ್ವಾ ಈ ನವಿಲುಗರೆ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲೂ ಕೂಡ ಟ್ರೈ ಮಾಡಿದೆ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ಒಂದು ಪಿಂಕ್ ಹಾಕಿದೆ, ಒಂದು ಬ್ಲೂ ಹಾಕಿದೆ. ಯಾವುದೂ ಅಷ್ಟು ಲುಕ್ ಕೊಟ್ಟಿಲ್ಲ, ಬಟ್ ನೋಡೋಣ ಮುಂದೆ ಏನು ಮಾಡೋದಾಗುತ್ತೆ ಅಂತ. ಅದಾದ್ಮೇಲೆ ಇಷ್ಟು ಟ್ರೈ ಮಾಡಿದೆ. ಆಮೇಲೆ ಮಧ್ಯದಲ್ಲಿ ಬ್ಲೂ ಹಾಕ್ಕೊಳ್ತೀನಿ. ಬ್ಲೂ ಹಾಕ್ಕೊಂಡು ಈಗ ಎಲ್ಲೆಲ್ಲಿಗೆ ಬಂದಿದೆ ವರ್ಕ್ ಅಂತ ಆಲ್ಮೋಸ್ಟ್ ಫುಲ್ ಎಲ್ಲ ಆಗಿರೋದನ್ನು ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಕೋಕೋನಟ್ ದೋಸೆ ರೆಸಿಪಿನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನೋಡಿ ಒಳಗಡೆ ಮಧ್ಯದಲ್ಲಿ ಖಾಲಿ ಬಿಟ್ಟಿದ್ನಿ ಅಲ್ವಾ, ಅಲ್ಲಿ ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ. ಮತ್ತು ರೌಂಡಾಗಿ ಬಿಟ್ಟಿದ್ದ ಜಾಗದಲ್ಲಿ ಎಲ್ಲೋ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಒಂದು 15 ಡೇಸ್ ಆದಮೇಲೆ ವರ್ಕ್ ಈ ಥರ ಬಂದಿರೋದು. ಇಲ್ಲೆಲ್ಲ ಗ್ಯಾಪಲ್ಲಿ ಅದೇ ಪಿಂಕ್ ಹಾಕ್ಕೊಂಡಿದ್ದೆ, ಬ್ಲೂ ಹಾಕಿ ನೋಡಿದೆ ಒಂದು, ಅದು ಅವಾಗ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಮತ್ತು ಈಗ ಬ್ಲೂನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಯಾವ ಕಲರ್ ಹಾಕಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ನಾನು ಕಾಣಲ್ಲ ಬಿಡು ಗ್ರೀನ್ ಅಂತ ಅಂದ್ಕೊಂಡೆ. ಆಚೆ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋಗಿಂತ. ವಿಡಿಯೋದಲ್ಲಿ ಸ್ವಲ್ಪ ಶೈನಿಂಗ್ ಅಷ್ಟೊಂದು ಕಾಣಿಸ್ತಿಲ್ಲ. ಲೈಟ್ ಆನ್ ಮಾಡಿದರೆ ಅದು ಕಲರು ಚೇಂಜ್ ಆಗಿಬಿಡ್ತಾ ಇದೆ. ಸೊ ಹಾಗಾಗಿ ಅಷ್ಟೇ ನಾರ್ಮಲ್ ಹೇಗೆ ಕಾಣಿಸ್ತಿದೆ ಹಾಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಆಯಿತು. ಈಗ ಇದು ಆನ್ಲೈನಲ್ಲಿ ಬೇರೆ ಕಾಟನ್ ಥ್ರೆಡ್ ಮತ್ತು ಬೀಡ್ಸ್ ವರ್ಕ್ ಮಾಡೋದಕ್ಕೆ ಅದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ಇವಾಗ 20 ಡೇಸ್ ಆಯಿತು, ಇನ್ನೂ ಆದರೂ ಕೂಡ ಬಂದಿಲ್ಲ. ನಾನು ಆರ್ಡ್ರ್ ಮಾಡಿದ್ದು ಇತ್ತೀಚೆಗಂತೂ ಫ್ಲಿಪ್ಕಾರ್ಟಲ್ಲಿ ಏನು ಆರ್ಡರ್ ಮಾಡಿದರೂ ಎಷ್ಟು ದಿನ ತೊಗೊಳುತ್ತೆ ಸಮಯ ಅಂದರೆ 15 ದಿನ 20 ದಿನ ಎಲ್ಲ ತೊಗೊಳ್ತಾ ಇದೆ. ಸೊ ನನಗಂತೂ ಫ್ಲಿಪ್ಕಾರ್ಟಲ್ಲಿ ಏನೂ ಆರ್ಡ್ರ್ ಮಾಡಲೇಬಾರ್ದು ಅಂತ ಅನಿಸಿದೆ. ಮುಂದೆ ನೋಡಬೇಕು. ಅದಾದಮೇಲೆ ಇವತ್ತು ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೋಕೋನಟ್ ದೋಸೆ ಮಾಡ್ತಾಯಿದ್ದೀನಿ. ರೇಷನ್ ಅಕ್ಕಿ ಮತ್ತು ಸ್ವಲ್ಪ 1 ಗ್ಲಾಸು ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಸಾಯಂಕಾಲ ಅದು ಒಂದು 5-6 ತಾಸು ನೆನೆದ್ಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಳ್ಳುವಾಗ ಈ ಥರ ಹಸಿ ಕೊಬ್ಬರಿ ಬರುತ್ತಲ್ವ, ಹಸಿ ಕೊಬ್ಬರಿನ ಒಂದು ಅರ್ಧ ಹೋಳು ಅರ್ಧನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಮಾಡೋದ್ರಿಂದ ದೋಸೆ ಹೆಲ್ದಿನೂ ಮತ್ತು ಟೇಸ್ಟಿನೂ ಆಗುತ್ತೆ. ನಾವು ಉದ್ದಿನಬೇಳೆ ಸೇರಿಸ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಈ ದೋಸೆಗೆ. ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ನೆಂದಿದೆ. ಈಗ ಮಿಕ್ಸಿ ಮಾಡ್ಕೊಳ್ಳುವಾಗ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ರಾತ್ರಿ ಇದನ್ನು ಮಿಕ್ಸಿ ಮಾಡಿ ಹೋಲ್ ನೈಟ್ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ಮಾರ್ನಿಂಗ್ ದೋಸೆ ಮಾಡ್ಕೊಳ್ತೀನಿ. ನೀವು ಉದ್ದಿನಬೇಳೆ ಬೇಡ ಅಂತ ಅನ್ನಿಸ್ತು ಅಂದರೆ ಬರೀ ಕಾಯಿ ಮಾತ್ರ ಹಾಕ್ಕೊಳ್ಬೋದು, ಇಲ್ಲ ಪರವಾಗಿಲ್ಲ ಅಂದರೆ ಉದ್ದಿನಬೇಳೆನೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ, ತುಂಬ ಏನು ಹಾಕ್ಕೊಳ್ತಿಲ್ಲ. ಹಾಗೆ ಹಸಿ ಕೊಬ್ಬರಿನ ಅರ್ಧ ಕಾಯಿನ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಫುಲ್ ಸಾಫ್ಟಾಗಿ ಆಗಬೇಕು ದೋಸೆಗೆ. ಚೂರು ತರಿ ಇತ್ತಂದರೂ ಕೂಡ ದೋಸೆ ಚೆನ್ನಾಗಿ ಬರಲ್ಲ, ಒಂಥರ ಚಪಾತಿ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ರಾತ್ರಿಯೇ ಉಪ್ಪನ್ನು ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಾವು ಜಾಸ್ತಿ ಉಪ್ಪನ್ನ ಮಾರ್ನಿಂಗ್ ಉಪ್ಪು ಸೇರಿಸ್ಕೊಳ್ತೀವಲ್ಲ, ಲಾಂಗ್ ಟೈಮ್ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಮಾರ್ನಿಂಗ್ ಆದರೆ. ಆವಾಗ ಅದು ಹಿಟ್ಟು ಸ್ವಲ್ಪ ಉಬ್ಬಿರುತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ. ಸೊ ಹಾಗಾಗಿ ಅಷ್ಟೊಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಬೀಳಲ್ಲ ಮಾರ್ನಿಂಗ್. ನೋಡಿ ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ನಾನು ರೇಷನ್ ಅಕ್ಕಿನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ದೋಸೆ ಅಕ್ಕಿನೂ ಹಾಕ್ಕೊಳ್ಬೋದು ನಾವು. ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ ರಾತ್ರಿಯೇ ಉಪ್ಪು ಹಾಕಿದ್ವಿ ಅಂದರೆ. ಈಗ ದೋಸೆನ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಆಲೂಗಡ್ಡೆ ಪಲ್ಯ. ಅಟೆನ್ಷನ್ ಈ ಕಡೆ ಹೋಯ್ತು ನಮ್ಮ ಲಕ್ಕಿ ಹತ್ರ. ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಓನ್ಲಿ ದೋಸೆನ ಶೇರ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿ ಟೇಸ್ಟ್ ಆಗುತ್ತೆ ಗೊತ್ತಾ, ಕೊಬ್ಬರಿ ಹಾಕಿರ್ತೀವಲ್ವ, ನಮ್ಗೆ ಇದಕ್ಕೆ ಮತ್ತು ಪಲ್ಯ ಚಟ್ನಿ ಬೇಕು ಅಂತಲೇ ಇಲ್ಲ. ಹಾಗೆ ಬರೀ ಬಾಯಿಂದ ಚಿಕ್ಕ ಮಕ್ಕಳಿಗೆ
ಸ್ವಲ್ಪ ತುಪ್ಪ ಹಚ್ಬಿಟ್ಟು ರೋಲ್ ಮಾಡಿ ಕೊಟ್ಬಿಟ್ರೆ ಅವರು ಹಾಗೆ ಅಡ್ಡಾಡ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಯಾರಿಗೆ ದೋಸೆ ಅಷ್ಟು ಇಷ್ಟ ಆಗಲ್ಲ ಅಂತ ಇರುತ್ತೆ, ಅವರಿಗೆ ನೀವು ಈ ಥರ ದೋಸೆನ ಮಾಡಿಕೊಡಿ, ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಮತ್ತು ಸಾಫ್ಟಾಗಿ ಬ್ರೆಡ್ ಥರ ಆಗಿತ್ತು. ಇದನ್ನು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ದಪ್ಪ ಸೆಟ್ ದೋಸೆ ಬರುತ್ತಲ್ವ, ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಾದಮೇಲೆ ಎಲ್ಲ ದೋಸೆನೂ ಮಾಡ್ಕೊಂಬಿಟ್ಟು ದೇವ್ರ ನೈವೇದ್ಯಗೆ ಇಟ್ಟು, ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಲಕ್ಕಿಗೂ ಕೂಡ ದೋಸೆಯನ್ನು ಕೊಟ್ಟಿದ್ದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಏನು ಅನ್ನಿಸ್ತು, ಮತ್ತು ಆರಿ ವರ್ಕ್ ಬಗ್ಗೆ ಏನಾದರೂ ಕೇಳೋದಿದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಏನಾಗಿದೆ ಅಂದ್ಬಿಟ್ಟು ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್. ಹಾಗೆ ಯಾರೆಲ್ಲ ನಿಮ್ಮ ಆಸೆ ಕನಸುಗಳೆಲ್ಲ ಏನೇನಿದೆ ಎಲ್ಲದೂ ಈಡೇರಲಿ ಅಂತ ವಿಶ್ ಮಾಡ್ತಾ, ಹಾಗೆ ಯಾರೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ, ಎನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋತಿದ್ದೀರಾ, ಎಲ್ಲರಿಗೂ ವಿಶ್ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.